ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತೀವಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಂತ ಸೆಲೆಕ್ಟ್ ಮಾಡಿ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದ್ಸರಿ. ತಮ್ಮೇಲೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಜಾತ್ರೆದು ಹಾಕಿದ್ದೆ ವೀಡಿಯೋ. ಇದು ಜಾತ್ರೆಗೆ ಹೋಗಿದಾಗ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಏನೇನೆಲ್ಲ ನೋಡ್ಬೋದು ನೀವು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜಾತ್ರೆಯಲ್ಲಿ ಯಾವ್ಯಾವ ಐಟಮ್ ನೋಡ್ಕೊಂಡು ಹೋದೋ. ಮುಂದೆ ಹೋಗ್ಬೇಕಾದ್ರೆ ಕರ್ಗ ಹೊರೋರು ಮತ್ತು ಈರ್ಗಸ್ತರು ಹೋದರು. ಹಾಗೆ ನೋಡಿ, ಈ ಜಾತ್ರೆಯಲ್ಲಿ ಜನಗಳಂತೂ ತುಂಬ ಜನ ತುಂಬಿದ್ರು. ಎಲ್ಲ ತವೂ ಇದ್ದರು, ರೋಡಲ್ಲೂ ಇದ್ದರು. ನೋಡಿ, ಯಾವ್ದು ನೋಡಿ ಚೆನ್ನಾಗಿದೆ ತಗೊಳ್ಳೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅಂದರೆ ಜಾತ್ರೆಯಲ್ಲಿ ಕಡಿಮೆನೇ ಕಾಸ್ಟ್ ಅಂತ ಹೇಳ್ತಾರೆ, ಆದರೂ ಒಂದು 500ಕ್ಕಿಂತ ತುಂಬ ಕಮ್ಮಿನೇ. ಒಂದು 300 200 ಈ ಥರ, 500 ಒಳಗೇ ಇವೆಲ್ಲ ಎಲ್ಲ ಐಟಮ್ಗಳು ತೊಗೋಬೋದು. ಅದೇ ಅಂಗಡಿಗಳಲ್ಲಿ ಸಿಟಿಗಳ ಆ ಕಡೆ ಹೋದರೆ ತುಂಬ ಜಾಸ್ತಿ ಅಮೌಂಟು ಜಾಸ್ತಿ ಆಗುತ್ತೆ. ಈ ಕಡೆ ಎಲ್ಲ ಲೋಯೆಸ್ಟ್ ಪ್ರೈಸಲ್ಲಿ ನಾವು ತೊಗೋಬೋದು. ನೋಡಿ, ಎಲ್ಲ ತಗೊಳ್ತಾವ್ರೆ, ನೋಡ್ತಾವ್ರೆ. ಇಲ್ಲೆಲ್ಲ ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಯಾವುದು ತಗೊಳ್ಳೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಜನಗಳಂತೂ ತುಂಬ ಇದ್ದರು. ಅಂದರೆ ಎಷ್ಟು ತುಂಬ ಇದ್ದರು ನೋಡಬೇಕು ಅಂದರೆ. ಯಜಮಾನ್ರು ಪಾಪುನ ಎತ್ಕೊಂಡಿದ್ರು. ನಾನು ಬ್ಯಾಗ್ ಹಿಡ್ಕೊಂಡು, ಒಂದು ಚಿಕ್ಕದೊಂದು ಬ್ಯಾಗ್ ಹಿಡ್ಕೊಂಡು ಹೋಗಿದ್ದೆ. ಇದು ನೋಡಿ, ಟ್ಯಾಕ್ಟ್ರಿ ಕರ್ಗ, ಅದು ತೇರು, ಅದರದ್ದು ಇದು. ಅವು ತೇರು ಏನೋ ಹೇಳ್ತಾರಲ್ಲ, ಅದು ಎತ್ಕೊಂಡಿದ್ರು. ಅದನ್ನು ಟ್ಯಾಕ್ಟ್ರಿ ಮೇಲೆ ಎತ್ಕೊಂಡು ಹೋಗ್ತಾಯಿದ್ರು. ಮತ್ತು ಅಲ್ಲಿ ಎತ್ಕೊಂಡು ನಿಲ್ಲಿಸಿದ್ರು. ಜನಗಳೆಲ್ಲ ಕಡಲೆಪುರಿ ತಗೊಂಡು ಅಂತ ಇಂಥವು. ನಾನು ಜಗ್ಗು ಅಂದ್ಕೊಂಡೆ ಎಣ್ಣೆ ಬಿಡೋದು ಅಂತ ಕೇಳಿದೆ ನಮ್ಮ ಯಜಮಾನ್ರಿಗಲ್ಲ, ಅದು ನೀರು ಕುಡಿಯೋದು ಅಂತ ಹೇಳಿದ್ರು. ನೋಡ್ಬೋದು ನೀವೆಲ್ಲ, ಜನ ತುಂಬಿದ್ರು. ಎಲ್ಲ ತಗೊತಾ ಇದ್ರು. ಎಲ್ಲ ಫೋಟೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರು. ನನ್ನ ಥರ ಯೂಟ್ಯೂಬ್. ನಾವು ಆಮೇಲೆ ಜ್ಯೂಸ್ ಅಂಗಡಿ ಹತ್ರ ಹೋದೋ, ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ. ನಾವು ನಮ್ಮ ಯಜಮಾನ್ರು 2 ಕಬ್ಬಿನ ಜ್ಯೂಸ್ ಕುಡಿದು, ಅಲ್ಲಿ 20 ರೂಪೀಸ್ಗೆ 40 ರೂಪೀಸ್ ಕೊಟ್ಟು 2 ಜ್ಯೂಸ್ ಕುಡಿದು. ನನ್ನ ಮಗಳು ಹೊಟ್ಟೆ ಹಸ್ದುಬಿಟ್ಟಿತ್ತು, ಅಳ್ತಾ ಇದ್ದು. ನಾನು ಸುತ್ತ ನೋಡ್ತಾಯಿದ್ದೆ. ಹಿಂದೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇತ್ತಲ್ಲ. ನೋಡಿ, ಬ್ಯಾಂಗಲ್ಸ್ ತಗೊಂಡೆ. ಬ್ಯಾಂಗಲ್ಸು ಇದು ಪ್ರೈಸ್ ಬಂದು 200 ರೂಪೀಸ್. ಒಂದು ಬಂದು 100 ರೂಪೀಸ್. 1 ಪೀಸ್ ಬಂದು 2 ಪೀಸ್. ಇದು 200 ರೂಪೀಸ್ ಕೊಟ್ಟು ಬ್ಯಾಂಗಲ್ಸ್ ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ತಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಒಂದು ಸರ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಪ್ರೈಸ್ ಬಂದು 250. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಾಗಿ. ಇದರೊಳಗೆ ಇಯರಿಂಗ್ಸ್ ಕೂಡ ಬಂದಿದೆ, ತೋರಿಸ್ತೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡೈರೆಕ್ಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡಿ, ಇದು ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನನಗೆ ಇಯರಿಂಗ್ಸ್ಗಿಂತ ನನಗೆ ತುಂಬ ಚೆನ್ನಾಗಿ ಕಾಣಿಸಿದ್ದು ಸರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಾವು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ರಿಬ್ಬನ್ ತಗೊಂಡೆ. ಈ ರಿಬ್ಬನ್ ತುಂಬ ಈಗ ಟ್ರೆಂಡಲ್ಲಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 50 ರೂಪೀಸ್. ಇದು ಒಂದು 50 ರೂಪೀಸು. ತುಂಬ ಸ್ಮೂತ್ ಕೂಡ ಇದೆ. ಇದು ಕೈ ಕೂಡ ಹಾಕೋಬೋದು. ನೋಡಿ, ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೂ ಒಂದು ತಗೊಂಡೆ, ಈ ಕಲರ್ನೂ ತಗೊಂಡೆ. ಇದು 50 ರೂಪೀಸೇನಾ. ಇದು ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ. ಇದು 50 100 ರೂಪೀಸ್ಗೆ 2 ತಗೊಂಡೆ. ಹಾಗೆ ಒಂದು ವಾಚ್ ಕೂಡ ತಗೊಂಡೆ. ನನಗೆ ಇಷ್ಟ ಆಯಿತು, ನನ್ನ ತಮ್ಮನಿಗೆ ಅಂತ. ನೋಡಿ, ಈ ಥರ ಮುಟ್ಟರೆ ಸಾಕು, ಟಚ್ ಮಾಡಿದ್ರೆ ಸಾಕು, ಟೈಮ್ ಕೂಡ ತೋರಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೆಕೆಂಡು ಎಲ್ಲ. ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಸ್ಮೂತಾಗಿದೆ ಡಿಸೈನು,
ಪ್ಲೇ ಇಲ್ಲೆಲ್ಲ ಹಿಂದೆನೂ ಅಷ್ಟೇ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗೈತೆ ಅಂತ ನೋಡ್ಬೋದು. ನೋಡಿ, ನಿಮ್ಗೆ ಯಾವ ರೀತಿ ಬೇಕಾದರೂ ಹಾಕೋಬೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ. ನೋಡ್ಬೋದು, 2 ಬಾಕ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ ನಾನು. ಇದು 50 ರುಪೀಸ್ಗೆ, 100 ರುಪೀಸ್ಗೆ 2 ಬಾಕ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ನನಗೆ ಈ ಕಲರ್ ತುಂಬ ಪಿಂಕ್ ಆ್ಯಂಡ್ ಗ್ರೀನ್ ತುಂಬ ಇಷ್ಟ ಆಯಿತು. ಇದನ್ನೇನೆಲ್ಲ ಪಾಪುಗೆ ಪೌಡ್ರು ಕ್ರೀಮೆಲ್ಲ ಹಾಕೋಬೋದು, ಒಂದು ಕಡೆ ಟಾನಿಕ್ ಏನಾದರೂ ಹಾಕೋಬೋದಲ್ಲ ಅಂತ ತಗೊಂಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಪಾಪುಗೆ ಒಂದು ಕಾರ್ ಕೂಡ ತಗೊಂಡು ನೋಡಿ ಹೇಗಿದೆ ಅಂತ. ರಿಮೋಟ್ ಕಾರ್ ಕೇಳ್ದೋ, ಅದು ಚಿಕ್ಕದು, ತುಂಬ ಚಿಕ್ಕದು, ಇದು ಚೆನ್ನಾಗಿದೆ ಅಂತ ತಗೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೊಂದೇ ಪಾಪುಗೆ ತಗೊಂಡಿದ್ದು ಆಟ ಸಾಮಾನು. ಅಂದರೆ ಅವಳ ಹತ್ರ ಎಲ್ಲ ಗೊಂಬೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಇದು ಡಿಫ್ರೆಂಟಾಗಿ ಇಲ್ಲಿ ಅಂತ ತಗೊಂಡು. ನಮ್ಮ ಪಾಪುಗೆ ಅಂತ ಟೋಪಿ ತಗೊಂಡು 150 ಹೇಳಿದ್ರು, ನಾವು 100 ರುಪೀಸ್ ಕೊಟ್ಟು ತಗೊಂಡು. ಈ ಕಲರ್ ಚೆನ್ನಾಗಿ, ಮುಂಚೆನೂ ಪಿಂಕ್ ಕಲರ್ ತಗೊಂಡಿದ್ದು ನಮ್ಮ ಪಾಪುಗೆ ಯಡಿಯೂರ್ಗೆ ಹೋದಾಗ. ಈಗೂ ಚೆನ್ನಾಗಿದೆ. ಇದೇ ಕಲರ್ ತಗೊಂಡು. ಮಲ್ಲಿಗೆ ಗಿಡ ತಗೊಂಡು, ದುಂಡು ಮಲ್ಲಿಗೆ ಗಿಡ ಒಂದು 60 ರುಪೀಸ್ ಹೇಳಿದ್ರು, 50 ರುಪೀಸ್ ಕೊಟ್ಟು ತಗೊಂಡು. ಹಾಗೆ ಒಂದು ಗುಲಾಬಿ ರೋಸ್ ಗಿಡ ಕೂಡ ತಗೊಂಡು ಜಾತ್ರೆಯಲ್ಲಿನ, ಅದು 60 ರುಪೀಸ್ ಹೇಳಿದ್ರು, 50 ರುಪೀಸ್, 100 ರುಪೀಸ್ಗೆ 2 ಸಸಿನ ತೊಗೊಂಡು ಬಂದು. ಹಾಗೆ ಜಾತ್ರೆಯಲ್ಲಿ ಕಡಲೆಪುರಿ ಮೇಯ್ನ್, ಜಾತ್ರೆಗೆ ಹೋಗ್ಮೇಲೆ ಕಡಲೆಪುರಿ ತೊಗೊಂಡು ಬರಲೇಬೇಕು ಅಲ್ವಾ. 100 ರೂಪಾಯಿ ಕಡಲೆಪುರಿ ತೊಗೊಂಬಂದಿದ್ದು. ನಮ್ಮ ಮಾವನ ಮತ್ತೆಗೆ ಅದು ಚೋಚೋ ಆಗಲ್ಲ, ಕಡಲೆಪುರಿ ಬರೇ ಪುರಿನ ಹಾಕ್ಸ್ಕೊಂಬಂದಿದ್ದು. ಮೇಲೆ ಒಂದು ಸ್ವಲ್ಪ ಕವರಲ್ಲಿ ಸಪ್ರೇಟ್ ಅದನ್ನು ಚೋಚೋ ಹಾಕ್ಸ್ಕೊಂಡು ಅದನ್ನು ಮೇಲೆ ಇಕ್ಕಿದ್ದೀನಿ. ಅದಕ್ಕೆ ಕೆಳಗಡೆ ಕಡಲೆಪುರಿ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕರುಮ್ ಅಂತ. ನನ್ನ ವೀಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.